ಈಗ ಪತ್ರ ಓದೋ ಸಮಯ ಅಲ್ವಾ? ಬನ್ನಿ, ಯಾರು ಬರೆದಿದ್ದಾರೆ ಪತ್ರವನ್ನ, ಏನು ಸಮಸ್ಯೆಯನ್ನ ಕುರಿತಾಗಿ ಕೇಳಿದ್ದಾರೆ, ಪ್ರಶ್ನೆಯನ್ನ ಅಂತ ನೋಡೋಣ. ಗುರುಜಿ, ಕೊಣ್ಣೂರಿನಿಂದ ಲತಾ ಅವರು ಈ ಪತ್ರವನ್ನ ಬರೀತಿದ್ದಾರೆ. ಗುರುಜಿ ನಮಸ್ಕಾರ, ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳು ಅಂತ ತಿಳಿಸ್ತಾ, ದಯಮಾಡಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿ ನಮ್ಮ ಭವಿಷ್ಯ ಏನು ಅಂತ ತಿಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ. ನನಗೆ 10 ವರ್ಷದಿಂದ ದೆವ್ವದ ಕಾಟವಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಮ್ಮ ತವರು ಮನೆಯಲ್ಲಿ ಬಹಳಾನೇ ಸಮಸ್ಯೆ ಇದೆ. ನನ್ನ ತಂದೆ ಒಂದು ಸರ್ಕಾರಿ ಉದ್ಯೋಗದಲ್ಲಿದ್ರು, ಈಗ ಬಿಟ್ಟು ಆಸ್ತಿಯನ್ನೆಲ್ಲ ನನ್ನ ಹೆಸರಿಗೆ ಬರೀರಿ ಅಂತ ತಾಯಿಗೆ ತುಂಬಾನೇ ಕಾಡಿಸ್ತಾ ಇದ್ದಾರೆ. ನಾನು ಹೋದ ಮನೆಯಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ನನ್ನ ಅತ್ತೆ ಮಾವ ಗಂಡ ಎಲ್ಲ, ಆದ್ರೂ ಕೂಡ ನಾನು ಸಂತೋಷವಾಗಿರ್ಲಿಕ್ಕೆ ಆಗ್ತಿಲ್ಲ, ನನ್ನ ತವರು ಮನೆ ಸ್ಥಿತಿ ನೋಡಿ ಅಂತ ಹೇಳ್ತಿದ್ದಾರೆ. ನೋಡಿ, ನೀವು ಏನು ಪತ್ರ ಬರೆದಿದ್ದೀರಾ ಬಹಳ ವ್ಯಥೆಯಿಂದ ಬರೆದಿದೆಯಮ್ಮ. ವ್ಯಥೆಯಿಂದ ಬರೆದಿರೋದಕ್ಕಿಂತ ಸಂತೋಷ ಪಡಬೇಕಾದ ವಿಚಾರ. ಭೂತ ಪಿಶಾಚಿಗಳು ನಿಕಟ ನಹಿ ಆವೆ ಅಂತ ಹೇಳಿ ಆಂಜನೇಯನ ಭದ್ರವಾಗಿ ಹಿಡ್ಕೋಬೇಕು ನೀನು. ಯಾವ ಕಾಲಕ್ಕೂ ಆಂಜನೇಯನ ಪರಿವರ್ತನೆ ಮಾಡಿಕೊಂಡ್ರೆ ಜೀವನ ಪೂರ್ತಿ ಪರಿಪೂರ್ಣವಾಗಿ ಅನುಗ್ರಹ ಸಿಗತ್ತೆ. ಬಾಲವನ್ನು ಹಿಡ್ಕೊಂಡ್ರೆ ಸಾಕು, ಇಡೀ ವಾಯುಮಂಡಲವೇ ಅಲ್ಲಾಡಗುತ್ತೆ. ಅದಕ್ಕೆ ಆ ವಾಯುಮಂಡಲದಲ್ಲಿರ್ತಕ್ಕಂಥ ಭೂತ ಪ್ರೇತ ಪಿಶಾಚಗಳೆಲ್ಲ ನಿಕಟ ನಹಿ ಆವೆ, ಹತ್ತಿರ ಕೂಡ ಸುಳಿಯಲ್ಲ. ಅದಕ್ಕೋಸ್ಕರ 2 ವಿಶೇಷವಾಗಿರ್ತಕ್ಕಂಥ ಭೂತ ಪ್ರೇತ ಪಿಶಾಚಿಗಳನ್ನ ಓಡಿಸ್ತಕ್ಕಂಥ ಅವಕಾಶ. ಒಂದು ಆಂಜನೇಯ ಸ್ವಾಮಿ, ಎರಡನೇದು ಶ್ರೀಧರ ಸ್ವಾಮಿಗಳು. ಶ್ರೀಧರ ಸ್ವಾಮಿಗಳು ವರದಹಳ್ಳಿಯಲ್ಲಿ ಇವತ್ತಿಗೂ ಭೂತ ಪ್ರೇತ ಪಿಶಾಚಿಗಳನ್ನ ಪರಿವರ್ತನೆ ಮಾಡಿಕೊಳ್ಳತಕ್ಕಂಥ ಅವಕಾಶ. ಪ್ರತಿ ಸೋಮವಾರ, ಮಂಗಳವಾರ ಮತ್ತು ಶನಿವಾರ ಆಂಜನೇಯ ಹಿಡ್ಕೋಬೇಕಾದ ವ್ಯವಸ್ಥೆ. ಸೋಮವಾರ ಚಂದ್ರ ಆಗಿರೋದ್ರಿಂದ ಮನಸ್ಸಲ್ಲಿ ಏನಾದರೂ ಪ್ರಭಾವಶೀಲವಾಗಿರ್ತಕ್ಕಂಥ ವಿಚಾರಗಳಿದ್ದರೆ ಅದನ್ನು ದೂರಪಡಿಸೋಕ್ಕೆ ಅವಕಾಶವೇ ಸಾಕ್ಷಾತ್ ಸೋಮವಾರ. ಮಂಗಳವಾರ ಆಂಜನೇಯನ ದಿನ. ತದನಂತರ ಕುಜನಿಂದ ಅಂದರೆ ಋಣ ವಿಮುಕ್ತರಾಗಬೇಕಾದ್ರೆ, ಯಾವುದೋ ಒಂದು ಭೂತ ಪ್ರೇತ ಪಿಶಾಚಿಗಳು ದೇಹದಲ್ಲಿ ಆಹ್ವಾನ ಆಗಿದ್ದರೆ ಅದು ಋಣ ವಿಮುಕ್ತಪಡಿಸ್ಕೊಳ್ಬೇಕಾದ್ರೆ ಶನಿವಾರದ ದಿವಸ ಕರ್ಮಶೇಷ ಅಂದರೆ ತಾತ ಮುತ್ತಾತನ ಕಾಲದಿಂದ ಯಾವುದಾದ್ರೂ ಹಳೆ ಜನ್ಮದ ಯಾವುದಾದ್ರೂ ಋಣಾನುಬಂಧ ಇದ್ದರೆ ಅಥವಾ ಭೂತ ಪ್ರೇತ ಪಿಶಾಚಿಗಳಿಗೆ ನಿಮ್ಮ ಕಂಡ್ರೆ ಇಷ್ಟ ಇದ್ದರೆ, ಹೀಗಾಗಿ ಸ್ಥಳ ಇಲ್ಲದೆ ಅಭಾವ ಅಂಥೇಳಿ ಲೋಕದಲ್ಲಿ ಇಲ್ಲದೆ ಇರತಕ್ಕಂಥ ಸ್ಥಳಕ್ಕೆ ಯಾವುದೋ ಒಂದು ಯಾರಾದರೂ ಸಂಕುಚಿತ ಮನೋಭಾವ, ಭಯ ಪಡ್ತಕ್ಕಂಥವ್ರು, ಯಾವ ಕಾಲಕ್ಕೂ ಮೆಥು ಸ್ವಭಾವ, ಮಂದವಾಗಿರ್ತಕ್ಕಂಥ ಬುದ್ಧಿ, ಇಂಥವರ ದೇಹದಲ್ಲಿ ಪ್ರವೇಶ ಮಾಡ್ತಕ್ಕಂಥ ಅವಕಾಶವಿದ್ದರೆ ಶನಿವಾರ. ಅದಕ್ಕೆ ಸೋಮವಾರ, ಮಂಗಳವಾರ, ಶನಿವಾರ 3 ದಿವಸದಲ್ಲಿ ಸ್ಮರಣೆ ಮಾಡ್ಕೊಳ್ಳೋಕ್ಕೆ ಏನು ಮಾಡ್ಬೇಕಂದ್ರೆ, ಸ್ವಲ್ಪ ಮಟ್ಟಿಗೆ ತುಳಸಿಯನ್ನು ವಿಶೇಷವಾಗಿ ಆಂಜನೇಯನಿಗೆ ಹಾಕೋದು. ಸೋಮವಾರ, ಗುರುವಾರ ರಾಘವೇಂದ್ರ ಸ್ವಾಮಿಗೆ ಮಂತ್ರಾಕ್ಷತೆ ತಗೊಂಬಂದು ಬಾಯಿಗೆ ಹಾಕ್ಕೊಳ್ತಕ್ಕಂಥದ್ದು. ಅವಕಾಶ ಅಂದ್ರೇನೋ, ಊಟಕ್ಕಾದರೂ ಸ್ವಲ್ಪ ಹಾಕೋಬೋದು, ಇಲ್ಲದೆ ರಾತ್ರಿ ಮಲ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಮಂತ್ರಾಕ್ಷತೆ ಹಾಕೊಂಡು ತಲೆಗೆ ಹಾಕೊಂಡು ಮಲ್ಕೊಂಡ್ಬಿಟ್ರೆ ದಿಂಬು ಕೆಳಗೆ ಮಾತ್ರ ಯಾವತ್ತೂ ಇದ್ರೂ ಇಟ್ಕೊಳ್ಳಮ್ಮ. ಯಾವ ಕಾಲಕ್ಕೂ ಆ ಮಂತ್ರಾಕ್ಷತೆ ಇದ್ರೆ ಸಾಕು, ಇಲ್ಲ ಕಾಲಕ್ಕೆ ಯಾವ ದೋಷಗಳು ಬರದೇ ಇದ್ದ ಹಾಗೆ ವ್ಯವಸ್ಥೆ ಆಗುತ್ತೆ. ಎಂಥ ಕಾಲಕ್ಕೂ ಪರಿವರ್ತನೆ ಆಗುತ್ತೆ. ತದನಂತರ ಪಾದ ಪೂಜೆಯನ್ನು ಗುರುವಾರದ ದಿವಸನೇ ಶ್ರೀಧರಾಶ್ರಮದಲ್ಲಿ ಸಂಧ್ಯಾ ಕಾಲದಲ್ಲಿ, ಬೆಳಗ್ಗೆ ಹೊತ್ತಲ್ಲ ಸಂಧ್ಯಾ ಕಾಲದಲ್ಲಿ, ಯಾಕಂದರೆ ಗಾಳಿಗಳು ಆ ಸಮಯಕ್ಕೆ ಆಕರ್ಷಣೆ ಆಗುತ್ತೆ. ಆಗ ನೀನು ಅಲ್ಲೇ ಸಾಯಂಕಾಲದಲ್ಲಿ ಪಾದ ಪೂಜೆಯನ್ನು ಶ್ರೀಧರ ಗುಡ್ಡ ಅನುಗ್ರಹದಲ್ಲಿ, ಅಂದರೆ ಎಲ್ಲಿ ವರದಹಳ್ಳಿ ಅಂತಿದೆ ಸಾಗರದ ಹತ್ರ, ಶಿವಮೊಗ್ಗದ ಜಿಲ್ಲೆ, ಅದು ವಿಶೇಷವಾಗಿ ಹೋಗಿ ವರದಹಳ್ಳಿ ಸ್ವಾಮಿಗಳ ದೇವಸ್ಥಾನದಲ್ಲಿ ಅನುಗ್ರಹಪೂರ್ವಕವಾಗಿ ಗುರು ನಿಂದನೆಯನ್ನು ಮಾಡದೆ, ನಾನು ಪಾಪಕರ್ಮಗಳು ಏನಾದರೂ ಇದ್ದರೆ ತೊಳ್ಕೋಬೇಕು ಅಂತ ಹೇಳಿ ನಿಮ್ಮ ತಂದೆ ತಾಯಿ ಜೊತೆಗೆ ನಿನ್ನ ಕುಟುಂಬ ಪರಿವಾರ ಸಮೇತ ಅಕಸ್ಮಾತ್ ಆದರೆ ಇನ್ನೂ ಒಳ್ಳೆಯದು, ಅಲ್ಲಿ ಹೋಗಿ ಪಾದ ಪೂಜೆನ ಸಾಯಂಕಾಲ ಮಾಡಿಸ್ಕೊ. ಈ ಪಾದ ಪೂಜೆ ಮಾಡ್ತಾ ಇದ್ದಾಗ ನಿನ್ನ ಹತ್ರ ಮತ್ತೆ ವಾಪಸ್ಸು ಆಕರ್ಷಣೆ ಆಗೋ ಸಮಯಕ್ಕೆ ಗಾಳಿ ಹೊರಗಡೆ ನಿಂತ್ಕೊಳ್ಳುತ್ತೆ. ಆ ಸಮಯಕ್ಕೆ ಗುರುಗಳು ಅಲ್ಲೇ ನಿಂತಿರ್ತಾರೆ. ಆ ಭೂತ ಪ್ರೇತ ಪಿಶಾಚಿಗಳನ್ನ ವಶೀಕರಣ ಮಾಡಿಕೊಂಡು ಅದಕ್ಕೆ ವಿಮುಕ್ತಿಯನ್ನು ಕೊಡ್ತಕ್ಕಂಥ ಅವಕಾಶ. ಇದಕ್ಕೂ ಮೇಲೆ ಒಂದನ್ನು ಮಾಡ್ತಾ ಹೇಳ್ತೀನಿ, ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಎಷ್ಟೋ ಜನ ಸತ್ತೋಗಿದ್ರೆ, ಅಪಮೃತ್ಯುವಾಗಿ ಸತ್ತಿದ್ರೆ, ನಿಮ್ಮ ವಂಶದಲ್ಲಿ ಯಾರ ಕಾಲಕ್ಕೂ ಚಿಕ್ಕ ವಯಸ್ಸಿನ ಮಗು ಸತ್ತೋಗಿದ್ರೆ, ಅಂದರೆ ಹುಟ್ಟಿ ಸತ್ತೋಗಿದ್ರೆ, ಅಬಾರ್ಷನ್ಸ್ ಜಾಸ್ತಿ ಆಗಿದ್ದ ಪಕ್ಷದಲ್ಲಿ ಯಾವ ಕಾಲಕ್ಕೂ ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಈ ರೀತಿಯ ಕಲಹಗಳು, ಈ ರೀತಿಯಾಗಿ ಮನಸ್ತಾಪಗಳು, ಈ ರೀತಿಯಾಗಿ ಭೂತ ಪ್ರೇತ ಪಿಶಾಚಿಗಳ ಆಹ್ವಾನಗಳು ಖಂಡಿತವಾಗ್ಲೂ ಆಗ್ತಾ ಇರುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ನಾರಾಯಣ ಬಲಿ ಪ್ರೇತ ಸಂಸ್ಕಾರ. ಇನ್ನೇನು ಹತ್ರ ಬಂದುಬಿಡ್ತು ಪಿತೃಪಕ್ಷ ಕಾಲ. ಈ ಪಿತೃಪಕ್ಷ ಕಾಲಕ್ಕೆ ನಾನು ನಿಮಗೆಲ್ಲ ಏನು ಹೇಳ್ತಾ ಇದ್ದೀನಿ, ಮಹಾಲಯ ಅಮಾವಾಸ್ಯೆ ಬಂದ್ಬಿಡುತ್ತೆ, ಪಿತೃಪಕ್ಷ ಬರುತ್ತೆ. 15 ದಿವಸಗಳ ಕಾಲಕ್ಕೆ ನೀವೆಲ್ಲ ಏನು ಮಾಡಬೇಕು ಅಂದಾಗ ಈ ಪತ್ರನೂ ಬಂದಿದ್ದಾಗ ಈ ಸಮಯಕ್ಕೆ ನೀವು ಮಾಡಬೇಕಾದ್ದು ಮೊದಲಾಗಿ ಏನು ಅಂದರೆ, ರಾಹು ವಿಶೇಷವಾಗಿರ್ತಕ್ಕಂಥವನ್ನು ಓಡಿಸ್ಬೇಕು. ಗುರು ಸಂಧಿಯನ್ನು ಮಾಡ್ಕೋಬೇಕು. ನಂಬರ್ 1 ರಾಹು ಬೃಹಸ್ಪತಿ ಸಂಧಿಯನ್ನು ಮಾಡ್ಕೋಬೇಕು. ನಂಬರ್ 2 ಕುಜರಾಹು ಸಂಧಿಯನ್ನು ಮಾಡ್ಕೋಬೇಕು, ಋಣವನ್ನು ತೀರಿಸ್ಕೋಬೇಕು. ಈ ಹೋಮವನ್ನು ಮಾಡ್ಕೊಳ್ಳೇಬೇಕು. ತದನಂತರ ಭೂತ ಪ್ರೇತ ಪಿಶಾಚಿಗಳಿಗೆ ಪರಿವರ್ತನೆ ಮಾಡಿಕೊಂಡು ಮೋಕ್ಷವನ್ನು ಕೊಡಬೇಕು. ಅದಕ್ಕೆ ನಾರಾಯಣ ಬಲಿ ಪ್ರೇತ ಸಂಸ್ಕಾರ. 4ನೇದಾಗಿ ಸೋಮವಾರ, ಮಂಗಳವಾರ, ಶನಿವಾರ ಆಂಜನೇಯನ ದರ್ಶನ, ಗುರುವಾರದ ದಿವಸ ಪಾದಪೂಜೆ, ಸೋಮವಾರ, ಗುರುವಾರ ರಾಘವೇಂದ್ರ ಸ್ವಾಮಿಗಳ ಮಂತ್ರಾರ್ಚನೆ. ಇಷ್ಟು ನಿನಗೆ ಸೆಕ್ಯೂರಿಟಿ ಇದ್ದ ಹಾಗೆ ಪರಿಪೂರ್ಣ ಅನುಗ್ರಹ ಸಿಗುತ್ತೆ.
ಇದ್ರ ಜೊತೆಗೆ ಏನಾಗುತ್ತೆ ಗೊತ್ತಾ, ನೀನು ಕೇಳಿರೋ ಕಷ್ಟಗಳು ನಿಮ್ಮನೆ ತವ್ರ ಮನೆ ಅಲ್ಲದೆ ನಿಮ್ಮನೆ ಗಂಡನ ಮನೆಯವರು ಕೂಡ ಚೆನ್ನಾಗೂ ನೋಡಿಕೊಂಡ್ರು ಆರ್ಥಿಕ ಪರಿಸ್ಥಿತಿ ಅಥವಾ ಕುಟುಂಬ ಜೀವನ ನೆಮ್ಮದಿ ಇಲ್ಲದೆ ಇರತಕ್ಕಂಥ ವಾತಾವರಣ ಕೂಡ ತನಗೆ ತಾನಾಗೇ ಸರೋಗುತ್ತೆ. ಯಾಕಂದರೆ ಎರಡು ಗುರುಗಳ ಆಶೀರ್ವಾದ, ರಾಘವೇಂದ್ರ ಸ್ವಾಮಿಗಳು ಮತ್ತು ಶ್ರೀಧರ ಸ್ವಾಮಿಗಳಿಗೆ ಪಾದ ಪೂಜೆಯನ್ನು ಮಾಡು ಅಂತ ಹೇಳಿದ್ದು. ಸೊ ಎರಡೂ ಅಂದರೆ ಒಂದು ಕಲ್ಲಲ್ಲಿ ಎರಡು ಏಟು ಹೊಡೆದ ಹಾಗೆ, ಎರಡು ಹಾವನ್ನ ಪರಿಪೂರ್ಣವಾಗಿ ಒಂದು ಕೋಲಲ್ಲಿ ಯಾವ ಕಾಲಕ್ಕೂ ಪರಿಪೂರ್ಣವಾಗಿ ಅನುಗ್ರಹ. ಮೇಲ್ಗಡೆ ಕೋಲನ್ನು ಹೊಡೆದು ಹಣ್ಣನ್ನು ಕೀಳ್ಬೋದು, ಅದೇ ಕೋಲನ್ನು ದುಷ್ಟ ಸಂಹಾರ ಕೂಡ ಮಾಡ್ಬೋದು. ಒಂದು ಕೋಲನ್ನು ಭದ್ರವಾಗಿ ಹಿಡ್ಕೊಳ್ತಕ್ಕಂಥ ಅವಕಾಶ. ಅದಕ್ಕೆ ಜೀವನದಲ್ಲಿ ನಿನಗೆ ಬೇಕಾಗಿರ್ತಕ್ಕಂಥ ಇಷ್ಟೂ ಸಮಸ್ಯೆಗಳನ್ನ ಏಕಕಾಲಕ್ಕೆ ಪರಿಹಾರ ಆಗೋದು ನಾನು ಹೇಳಿದಾಗೆ ಗಮನವಾಗಿ ಇಟ್ಕೊಂಡು ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯದಾಗತ್ತೆ ಅಂತ ಇದು ಸತ್ಯವಾಗಿ ನಡೆಯುತ್ತೆ.